ಹಲೋ. ತುಂಬ ಬೋರ್ ಆಗ್ತಿತ್ತು, ಎಲ್ಲರೂ ಹೊರಗಡೆ ಹೋಗೋಣ ಡಿನ್ನರ್ಗೆ ಅಂತ ಕೇಳಿದೆ. ಹಿ ಸೆಡ್ ಯೆಸ್. ಸೊ ಓಡೋಗಿ ಡ್ರೆಸ್ ಯಾವ್ದು ಸಿಕ್ತೋ ಮೇಲೆ ಅದನ್ನು ಹಾಕೊಂಬಂದೆ ವಾರ್ಡ್ರೋಬಲ್ಲಿ. ಇದ್ದಿದ್ದೆ 10 ಮಿನಿಟ್ಸ್ ರೆಡಿಯಾಗಿ ಕೊಟ್ಟಿದ್ದಿದ್ದೆ 10 ಮಿನಿಟ್ಸ್ ಅವನು. ಸೊ ಎಷ್ಟಾಗುತ್ತೋ ಅಷ್ಟು ರೆಡಿ ಆದೆ. ಐ ನೋ ಇಟ್ ಲುಕ್ಸ್ ಪ್ಯಾಚಿ ಅ ಲಿಟಲ್, ಬಟ್ ಇರೋದಕ್ಕಿಂತ ಒಂಚೂರು ಚೆನ್ನಾಗೇ ಕಾಣಿಸ್ತಿತ್ತು. ಸೊ ಐ ಲೈಕ್ ಓಕೆ ಫೈನ್. ಓವರಾಲ್ ಲುಕ್ ಹಿಂಗಿತ್ತು ಒಂದು ಡ್ರೆಸ್ ಇದು. ಹೀಗೆ ಹೊರಟ್ವಿ, ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿರಲಿಲ್ಲ ಇನ್ನು. ಹಂಗೆ ಹೋಗ್ತಿರೋಣ, ಯಾವ್ದು ಸಿಗುತ್ತೋ ಅದು ಹೋಗೋಣ ಅಂದ್ವಿ. ಆಮೇಲೆ ಫ್ಲ್ಯಾಶ್ ಆಯಿತು, ಸೊ ವಾಪಸ್ ಕರ್ಕೊಂಬಂದೆ. ಇಲ್ಲಿ ಟಿಕ್ಕಿ ವಿಲೇಜ್ ಪಬ್ ಅಂತ ಯಾವಾಗಲೂ ಇಲ್ಲೇ ಓಡಾಡ್ಬೇಕಾದ್ರೆ ನೋಡಿದ್ದೆ, ಒಂದ್ಸರಿ ಟ್ರೈ ಮಾಡೋಣ ಅಂತ ಅನ್ನಿಸ್ತಿತ್ತು. ಸೊ ಇಲ್ಲಿ ಕರ್ಕೊಂಬಂದೆ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಫುಲ್ ಗ್ರೀನರಿ ಆ್ಯಂಡ್ ಲೈಟ್ ಪಾತ್ವೇ ಎಲ್ಲ ಇತ್ತು. ಆ್ಯಂಡ್ ಇಲ್ಲೇ ಸೈಡಲ್ಲಿ ನೋಡಿದ್ರೆ ಹಿಂಗೆ ಹಟ್ ಥರ ಅರೇಂಜ್ಮೆಂಟ್ ಇತ್ತು. ಬೆಳಗ್ಗೆ ಹೊತ್ತು ಬಂದಿರೋ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತಿತ್ತು. ಸೊ ಹಾಗೆ ಒಳಗಡೆ ಲೈವ್ ಮಾಡಿರೋ ಥರ ಅನ್ನಿಸ್ತು. ಸೊ ಮುಂದೆ ಬಂದು ನೋಡಿದಾಗ ಆ್ಯಕ್ಚುಲಿ ಲೈವ್ ಸಿಂಗಿಂಗ್ ನಡೀತಾ ಇತ್ತು ವಿತ್ ಕ್ಯಾರಿಯೋಕೆ. ನಾವು ಮೆನ್ಯೂ ನೋಡಿದ್ವಿ, ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಇತ್ತು, ವೈಟ್ ರೇಂಜಸ್ ಆಫ್ ಡಿಶಸ್ ಇತ್ತು. ಸೊ ಆರ್ಡ್ರ್ ಮಾಡಿಬಿಟ್ಟು ಹಾಡು ಕೇಳ್ಕೊಂಡು ಕುತ್ಕೊಂಡು ಆರ್ಡ್ರ್ ಬರೋ ತನಕ ಆರ್ಡ್ರ್ ಮಾಡಿದ್ದಿದ್ದು ಫುಡ್ ಬಂತು. ನಾವು ಅಮೆರಿಕನ್ ಸ್ವೀಟ್ ಕಾರ್ನು, ಮಾಕ್ಟೇಲ್ಸ್, ಸೂಪು, ಮಶ್ರೂಮ್ ಟಿಕ್ಕಾ ಇದನ್ನು ಆರ್ಡ್ರ್ ಮಾಡಿದ್ವಿ ಫಸ್ಟ್ ಟ್ರೈ ಮಾಡೋಣ ಅಂತ. ಫುಡ್ ಚೆನ್ನಾಗೇ ಇತ್ತು, ಸ್ವಲ್ಪ ಏನು ಜಾಸ್ತಿ ಯೂಸ್ ಮಾಡಿದ್ದಾರೆ ಅನ್ನಿಸ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಹಾಡುಗಳು ಕೇಳಿಕೊಂಡು. ವಾಯ್ಸ್ ಚೆನ್ನಾಗಿತ್ತು ಸಿಂಗರ್ದು. ಸಿಂಗರ್ ತುಂಬ ಚೆನ್ನಾಗಿ ಆಡ್ತಿದ್ರು. ಹಳೆ ಸಾಂಗು, ಹೊಸ ಸಾಂಗ್, ಕ್ಲಾಸ್ ಸಾಂಗ್, ಮಾಸ್ ಸಾಂಗ್ ಎಲ್ಲ ಆಡ್ತಿದ್ರು. ಎಲ್ಲರೂ ಡ್ಯಾನ್ಸ್ ಆಡೋಕ್ಕೆ ಶುರು ಹಚ್ಕೊಂಡ್ರು. ಆ್ಯಕ್ಚುಲಿ ನಾವು ಹೋಗಿ ಸ್ವಲ್ಪ ಡ್ಯಾನ್ಸ್ ಆಡಿದ್ವಿ. ವೈಬ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ ಈ ಪಬ್ದು. ಇಲ್ಲೇನಾದ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಅದಕ್ಕೂ ಆಪ್ಷನ್ ಇದೆ. ಆ್ಯಕ್ಚುಲಿ ಯಾರ್ದು ಬರ್ತ್ಡೇ ಇತ್ತು ಅವತ್ತು, ಅದಕ್ಕೋಸ್ಕರ ಅವರು ಟ್ವಿಂಕ್ಲಿಂಗ್ ಲೈಟ್ ಅಂದರೆ ಸೀರಿಯಲ್ ಸೆಟ್ ಹಾಕಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿದರು ಸೈಡಲ್ಲಿ. ನಾವು ಎಂಜಾಯ್ ಮಾಡ್ತಿರೋದು ಇದು. ಲಾಸ್ಟಲ್ಲಿ ನಮ್ಮ ಕನ್ನಡ ಸಾಂಗ್ ಹಾಡಿದ್ರು. ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಓವರಾಲ್ ಹೇಳಬೇಕು ಅಂದರೆ ಆ್ಯಂಬಿಯನ್ಸ್ ಗುಡ್ ಇಂದ ಬೆಟರ್ ರೇಂಜಿಗಿದೆ, ಫುಡ್ ಓಕೆ ಇಂದ ಗುಡ್ ರೇಂಜಿಗಿದೆ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ವೀಕೆಂಡ್ ಹಿಂಗಿತ್ತು. ಸೊ ವಾಪಸ್ ಮನೆ ಕಡೆ ಬೈ.